ಅದು ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವ್ಲಾಗ್. ಇವತ್ತಿನ ವ್ಲಾಗ್ ಅಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಈಗ ಆಲ್ರೆಡಿ 12:20 ಆಗೋಗಿದೆ. ಅದು 1/4 ಗಂಟೆ ಫಾಸ್ಟ್ ಇದೆ ನಮ್ಮ ಗಡಿಯಾರ. ಇವಾಗ ಇವಳನ್ನ ನಾನೇ ಎಲ್ಲ ಜುಟ್ಟೆಲ್ಲ ಹಾಕ್ತೆ ಕೇಳ್ಕೊಂಡು ಜುಟ್ಟು ಹಾಕಿದ್ದೀನಿ. ನನ್ನ ತಂಗಿ ಇವಳು, ನನ್ನ ಚಿಕ್ಕಮ್ಮನ ಮಗಳು, ನೋಡಿರ್ತೀರಲ್ಲ ಲಾಸ್ಟ್ ವ್ಲಾಗ್ಸ್ ಅಲ್ಲಿ. ಇವಾಗ ಏನಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ ಅಂತಂದ್ರೆ, ಒಂದು ಗೊಯಾಸ್ ಅಂತ ಒಂದು ಸಿಲ್ವರ್ ಶಾಪ್ ಇದೆ, ಅಲ್ಲಿ ಪ್ರಮೋಷನ್ಗೆ ಹೇಳ್ತಾರೆ. ಒಂದು ಪ್ರೊಮೋ ಶೂಟ್ ಇದೆ, ಅದನ್ನ ಮುಗಿಸ್ಕೊಂಡು ಹೋಗ್ಬೇಕು. ಮಕ್ಳನ್ನೆಲ್ಲ ಅಮ್ಮನ ಮನೇಲೆ ಬಿಟ್ಟು ಬಂದಿದ್ದೀನಿ. ಇಲ್ಲ ಹಿಂಗೆಲ್ಲರೂ ಬರ್ಬೇಕಂತ ಅಂದ್ರೆ ಅಮ್ಮನ ಮನೆಗೆ ಅವ್ರನ್ನ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಅಮ್ಮ ಸ್ಕೂಲ್ ಕಳ್ಸ್ಕೊಂಡು ನೋಡ್ಕೋತಾ ಇರ್ತಾರೆ. ನಾನು ಇವತ್ತು ರಿಟರ್ನ್ ಹೋಗ್ಬೇಕು. ನಾನು ನೈಟ್ ಬಂದೆ ಬಸ್ಸಲ್ಲಿ, ಒಬ್ಳೆ ಬರ್ತಿದ್ದೀನಿ ಅಂತ. ಅಮ್ಮನ ಮುಖ ಹೆಂಗೈತಪ್ಪ ಅಲ್ಲಿ ನೋಡಲಿ. ಇವಾಗ ಅಲ್ಲಿ ಹೋಗ್ಬೇಕು. ನಾನು ನಮ್ಮ ಅಕ್ಕನ ಪಾಪು ಎಲ್ಲರೂ ಹೋಗ್ತಾ ಇದೀವಿ. ಈಗ ಹೋಗೋಣ ಜ್ಯುವೆಲ್ ಶಾಪ್ಗೆ. ಬಾಚ್ಬೇಕಾ ಮಾತಾಡಿಸಿ ಸುಮತಿ. ಇವು ಡ್ಯಾನ್ಸ್ ಮಾಡಿ ಒಂದು ನೋಡ್ಕೊಂಡು ಸುಮ್ಮನಿರ್ತಾಳೆ. ಸ್ವಲ್ಪ ಬಕೆಟ್ ಆ ಕಡೆ ಕೆಳಕಡೆ ಸುಮ್ಮ ಈ ಕಡೆ ಇರ್ಲಿ ಬಿಡು ನಿನ್ ಬಕೆಟ್ ನೋಡಿದ್ದೇನ. ಏನೋ ಕೂತು ಬಿಟ್ಟಿದೀನಿ ಅಂತ ಓವರ್ ಆಗತ್ತಾಳೆ ನನ್ನ ತಂಗಿ. ಇವಳು ನಮ್ಮ ಅಕ್ಕನ ಮಗ. ಅವಳು ನನ್ನ ಮಕ್ಳಿಗಿಂತ ಅವಳಿಗೆ ತಂಗಿನೇ ಆಗ್ಬೇಕಲ್ಲ. ನನ್ನ ಮಕ್ಳಿಗಿಂತ ಚಿಕ್ಕೋಳಾದ್ರೆ ನಮ್ಮ ಪಾಪ ನನ್ನ ಮಕ್ಳಿಗೆ ಚಿಕ್ಕಮ್ಮ ಎಂತ. ಅವಳಿಗೆ 4 ವರ್ಷದೊಬ್ಳು ಮಗಳು, ಈಗ 1.5 ವರ್ಷದೊಬ್ಳು. ಓಕೆನಾ? ಬ್ಯಾಂಗಲ್ ಬಂಗಾರಿ ಮಾಡ್ಸೋಣ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಹಾಗೆ ನಾನು ನಮ್ಮ ಪಾಪುಗೆ ಲವ್ ಲ್ಯಾಪ್ ಇಂದ ಜಾಯ್ ಬೇಬಿ ವಾಕರ್ನ ತರಿಸಿದ್ದೀನಿ. ಆಕ್ಚುಲಿ ಇದು 9+ ಮಂತ್ಸ್ ಇಂದ ನೀವು ಯೂಸ್ ಮಾಡಬಹುದು. ಇದು ನನ್ಗೊಂಥರ ಫೇವ್ರೆಟ್ ಕಲರ್ ಕಾಂಬಿನೇಷನ್ ಗೊತ್ತಾ, ಅದಕ್ಕೆ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಮ್ಯೂಸಿಕಲ್ ಟಾಯ್ ಟ್ರೇ ಇದೆ, ಹಾಗಾಗಿ ಮ್ಯೂಸಿಕ್ ಆನ್ ಮಾಡಿದ್ರೆ ಸಾಕು, ನಾವು ಆಟ ಆಡ್ಸೋದೇನ್ ಬೇಡ ಊಟ ಮಾಡಿಸುವಾಗ. ಅದ್ರ ಜೊತೆಲಿ 360 ಡಿಗ್ರಿ ವೀಲ್ ತಿರುಗುತ್ತೆ, ಸೊ ತುಂಬಾ ಕಂಫರ್ಟಬಲ್ ಆಗಿ ಮೂವ್ ಮಾಡಬಹುದು. ಜೊತೆಲಿ ನಮಗೆ 3 ಲೆವೆಲ್ ಹೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಈ ಒಂದು ವಾಕರ್ ಅಲ್ಲಿ. ಅಂಡ್ ನಾವು ಅದನ್ನ ಫೋಲ್ಡಬಲ್ ಸಹ ಮಾಡಬಹುದು, ಹಾಗೇನೆ ಬೇಕಾದ್ರೆ ಅನ್ಫೋಲ್ಡ್ ಸಹ ಮಾಡಬಹುದು. ಫೋಲ್ಡ್ ಮಾಡಿ ನಾವೆಲ್ಲಾದ್ರೂ ಒಂದ್ ಕಡೆ ಅದನ್ನ ಇಡಬಹುದು. ಅದಕ್ಕೆ ಅಂತಾನೆ ಒಂದು ಎಕ್ಸ್ಟ್ರಾ ಸ್ಪೇಸ್ ಮಾಡಿ ಇಡೋ ಅವಶ್ಯಕತೆ ಇರೋದಿಲ್ಲ. ಸ್ಟ್ರಾಂಗ್ ಅಂಡ್ ಸ್ಟರ್ಡಿ ಬಾಡಿ ಮೆಟೀರಿಯಲ್ ಇದು, ಬೇಗ ಬೆಂಡ್ ಆಗೋದಿಲ್ಲ. ಹಾಗೇನೆ ನಮ್ಗೆ 5 ಲೆವೆಲ್ ಸೀಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ, ಹೈಟ್ ತಕ್ಕಂಗೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಸಾಫ್ಟ್ ಅಂಡ್ ಬ್ರೆಥಬಲ್ ಕುಷನ್ ಸೀಟ್ನು ಸಹ ಕೊಟ್ಟಿದ್ದಾರೆ, ಸೊ ಹಾಗಾಗಿ ಮಗುಗೇನು ಒತ್ತದಿಲ್ಲ. ಈಸಿಯಾಗಿ ಫೋಲ್ಡ್ ಮಾಡಬಹುದು, ಎಲ್ಲ ಪೂರ್ತಿ ಈಸಿಯಾಗಿ ಫೋಲ್ಡ್ ಮಾಡಿ ಒಂದ್ ಕಡೆ ನಾವು ಎತ್ತಿಡ್ಬೋದು. ಅಂಡ್ ಇದು ತುಂಬಾ ಸ್ಟ್ರಾಂಗ್ ಆಗಿದೆ. ಆಕ್ಚುಲಿ ತುಂಬಾ ಅಂದ್ರೆ ಇವಾಗ ಲೋ ಕ್ವಾಲಿಟಿ ತರ ಅಲ್ಲ, ಕ್ವಾಲಿಟಿ ಸಾಕಾಗಿದೆ. ಅದ್ರ ಜೊತೆಲಿ ನಮ್ಗೆ ಅಲ್ಲಿ ಟಾಯ್ಸ್ ಇದೆಯಲ್ಲ, ಅದು ರೊಟೇಟ್ ಆಗುತ್ತೆ, ಲೈಟ್ ಅಂಡ್ ಮ್ಯೂಸಿಕ್ ಸಹ ಬರುತ್ತೆ. ಅದನ್ನ ರಿಮೂವ್ ಮಾಡಿ ಸಹ ನಾವು ಇಡ್ಬೋದು. ಊಟ ಮಾಡುವಾಗೆಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಹೋಗಿ ಬೈ ಮಾಡಿ. ಸ್ಟಾರ್ಟ್ ಯೋರ್ ಲಿಟಲ್ ಒನ್ಸ್ ಕಂಫರ್ಟಬಲ್ ಜರ್ನಿ. BPA ಫ್ರೀ ಅಂಡ್ ನಾನ್ ಟಾಕ್ಸಿಕ್ ಮೆಟೀರಿಯಲ್ ಇದು, ಸೊ ಬೈ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡಿ, ನಾನು ಲಿಂಕ್ ನ ಕೊಟ್ಟಿರ್ತೀನಿ. ಈ ಸ್ಯಾರಿ ನಂದಲ್ಲ, ನಮ್ಮ ಅಕ್ಕಂದು. ನಮ್ಮ ಅಕ್ಕನೇ ನನಗೆ ಕೊಟ್ಟಿದ್ದಾಳೆ ಅವತ್ತು ವೇರ್ ಮಾಡ್ಕೊಂಡು ಹೋಗಂತ. ಅವಳು ಒಂದು ಸಲಿನೂ ವೇರ್ ಮಾಡಿಲ್ಲ, ನನಗೆ ಫಸ್ಟ್ ಕೊಟ್ಟಿರೋದು. ಅವ್ರ ಅಣ್ಣನ ಮದ್ವೆ ತಗೊಂಡಿದ್ದಲ್ಲ, ಅದನ್ನ ಕಾಂತಣ್ಣನ ಮದ್ವೆ ತಗೊಂಡಿದ್ದು, ಬಟ್ ಅದನ್ನ ವೇರ್ ಮಾಡಿರ್ಲಿಲ್ವಂತೆ. ನಾನು ಇವತ್ತು ವೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಶೂಟ್ ಇದೆ ಅಲ್ಲ ನನಗೆ. ಇವಾಗ ಇಷ್ಟೆಲ್ಲ ಆಲ್ರೆಡಿ ನನ್ಗೆ ಹೋಗ್ಬೇಕಿತ್ತು, ಬಟ್ ಇವಾಗ ಟೈಮ್ ಆಗಿದೆ. ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಮಲ್ಲೇಶ್ವರಂಗೆ ಹೋಗ್ಬೇಕು, ಗೊಯಾಸ್ ಸಿಲ್ವರ್ ಶಾಪ್ಗೆ. ಅಂಡ್ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಯ್ತು ಈ ಸ್ಯಾರಿ. ಮತ್ತೆ ನಾನು ಯಾವ್ದನ್ನೇ ಗೋಲ್ಡ್ ಏನು ವೇರ್ ಮಾಡಿಲ್ಲ, ಜುವೆಲ್ಸ್ ಏನು ಹಾಕಿಲ್ಲ, ಯಾಕಂದ್ರೆ ಅಲ್ಲೇ ಜುವೆಲ್ಸ್ ಕೊಡ್ತಾರೆ, ಜುವೆಲ್ ಶೂಟ್ ಅಲ್ವಾ, ಸೊ ಹಂಗೆ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಸ್ಯಾರಿ ಹಾಕೊಂಡು ಹೋಗ್ತೀನಿ, ಹಂಗೆ ಹೋಗ್ತಲ್ಲ. ಇದನ್ನ ಬಳೆನ 15 ಗ್ರಾಮ್ ಇದೆಯಂತೆ. ನಮ್ಮ ಅಣ್ಣ ನಮ್ಮ ಅಕ್ಕನ್ಗೆ ಆನಿವರ್ಸರಿಗೆ ಗಿಫ್ಟ್ ಮಾಡಿರೋದು. ಅವಳ ಗಂಡ ಅವಳಿಗೆ ಕೊಡ್ಸಿದ್ರೆ ನನಗೆ ಕೊಟ್ಟವಳು ಹಾಕೋ ಅಂತ ಇವತ್ತು, ಅದಕ್ಕೆ ಇವತ್ತು ಹಾಕೊಂಡು ಹೋಗ್ತಿದ್ದೀನಿ. ಅವ್ರ ಗಂಡ ನನಗೆ ಕೊಡ್ಸಿಲ್ಲ, ಅವ್ರಿಗೆ ಕೊಡ್ಸಿರೋದು. ಹಾಕೊಂಡು ಹೋಗ್ತಿದ್ದೀನಿ. ಆಕ್ಚುಲಿ ನಾನು ಗೋಲ್ಡ್ಸ್ ಅಷ್ಟು ವೇರ್ ಮಾಡೋದಿಲ್ಲ, ಇದನ್ನ ಹಾಕೊಂಡು ಹೋಗುವಂತ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ನಂತರ ಬ್ಯಾಂಗಲ್ಸ್ ಹಾಕ್ತಾ ಇರೋದು ಚಿನ್ನದು, ಇದುವರೆಗೂ ಹಾಕಿಲ್ಲ ನಾನು. ಇವತ್ತು ಹಾಕೊಂಡು ಹೋಗ್ತಾ ಇದೀನಿ. ಅಲ್ಲಿ ನೋಡ್ಬೇಕು ಗೋಲ್ಡ್ ಕಲೆಕ್ಷನ್ಸ್ ಎಲ್ಲ ಹೆಂಗಿರುತ್ತೆ ಏನು ಅಂತ. ತುಂಬಾ ಜನ ಪ್ರಮೋಟ್ ಮಾಡಿದ್ದಾರೆ ಆ ಶಾಪ್ ನ.
ನಾನು ನೋಡ್ತಿದ್ದೆ, ಬಟ್ ಇವತ್ತು ನನಗೂ ಹೇಳಿದ್ದಾರೆ, ಇವತ್ತು ಅಮ್ಮನ ಮನೇಲಿ ಬಿಟ್ಟು ಬಂದಿದ್ದೆ ಎಲ್ಲರೂ ನಿಧಾನವಾಗಿ ಶೂಟ್ ಮುಗಿಸ್ಕೊಂಡು ಇವತ್ತೇ ಹೊರಡ್ಬೇಕು ಮತ್ತೆ ನಾನು. ಸೊ ಸ್ಯಾರಿ ನನಗೆ ಡ್ರೇಪ್ ಮಾಡಕ್ ಬರುತ್ತೆ, ನಿಮ್ಗೆ ಮೇಕಪ್ ಏನೋ ಅಷ್ಟು ಮಾಡ್ಕೊಳಕ್ ಬರಲ್ಲ, ನಂಗೆ ಸಿಂಪಲ್ ಆಗಿ ನನಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊತೀನಿ. ಅಂಡ್ ಸ್ಯಾರೀಸ್ ನಂಗೆ ತುಂಬಾ ಇಷ್ಟ ಆಯ್ತು. ಸ್ಯಾರಿ ಚೆನ್ನಾಗಿದ್ಯಾ ಹೇಳಿ. ನಿಮ್ಮ ಹತ್ರ ಏನಾದ್ರು ಈ ತರ ಸ್ಯಾರೀಸ್ ಇದೆಯಾ? ಚಿಕ್ಕ ಚಿಕ್ಕ ಬಾರ್ಡರ್ ಸ್ಯಾರೀಸ್ ತಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡ ದೊಡ್ಡ ಬಾರ್ಡರ್ಸ್ ತಗೊಂಡ್ರೆ ನಮ್ಗೆ ಅಷ್ಟು ಲುಕ್ ಆಗಿ ಕಾಣಿಸಲ್ಲ. ಚಿಕ್ಕ ಬಾರ್ಡರ್ ತಗೋಬೇಕು ಸ್ಯಾರೀಸ್ನ. ಓಕೆ, ಇವಾಗ ಮಗು ಎಲ್ಲ ರೆಡಿ ಇದೆ, ಕರ್ಕೊಂಡು ಹೊರಡ್ಬೇಕು. ಇವತ್ತಂತೂ ನನಗೆ ಬೆಳಗ್ಗೆನೆ ಏನೋ ಒಂಥರ ಫೀಲಿಂಗ್ಸ್, ಅಂದರೆ ಲೋ ಫೀಲ್ ಆಗುತ್ತಲ್ಲ ಆ ಥರ. ಶೀತ, ತಲೆಭಾರ, ಕಾಫ್ ಇತ್ತು, ಮತ್ತು ಒಂದು ಸ್ವಲ್ಪ ಜ್ವರ ಬಂದಿರೋ ಥರ ಆಗ್ತಿತ್ತು. ಅಂದರೆ ಅಷ್ಟು ಆ್ಯಕ್ಟಿವ್ನೆಸ್ಸೇ ಇರಲಿಲ್ಲ. ಕಾರೊಳಗಡೆ ಕುತ್ಕೊಂಡು ಕಾರ್ ಇಳಿಯೋವರೆಗೂ ನಿದ್ದೆ ಮಾಡಿಬಿಡೋಣಪ್ಪ, ಕಣ್ಣು ಮುಚ್ಕೊಂಡ್ರೆ ಸಾಕು, ನಿದ್ದೆ ಅಂದರೆ ನಿದ್ದೆ ಬರ್ತಿತ್ತು. ಬಟ್ ಆದ್ರೂ ಅಲ್ಲಿ ಹೋಗಿದ ತಕ್ಷಣವೇ ನನಗೆ ಒಂದು ಆ್ಯಕ್ಟಿವ್ನೆಸ್ ಬಂದುಬಿಡ್ತು. ಸೊ ಆ್ಯಕ್ಟಿವಾಗಿ ಮುಗಿಸ್ಕೊಟ್ಟಿದ್ದೀನಿ ಎಲ್ಲ. ಇಯರಿಂಗ್ಸ್ ತೆಗೆದ್ಬಿಡ್ಲಾ? ಇದು ಹಾಕಿದ ತಕ್ಷಣ ಓಡೋಗ್ಬಿಟ್ರೆ ಏನು ಮಾಡ್ತೀವಿ? ನಿಮ್ ಗೋಲ್ಡ್ ಇಟ್ಕೋತಾರ ಅಷ್ಟೇ, ಇನ್ನೇನು ಆಡೋಕ್ಕಾಗುತ್ತೆ. ನಿಮ್ಮ ಪಾಪ ಕೊಟ್ಟರು ಅದು ಅವ್ರ ಪಾಪ ಇಟ್ಕೊಂಡಿಲ್ಲ. ಅವಳ ಮುಂದೆ ಕೂರಿಸ್ಬಿಡಿ, ಎಲ್ಲ ಜ್ಯುವೆಲ್ಸ್ ಹಾಕ್ಬಿಟ್ಟು ಪಾಪನ. ಐಶ್ವರ್ಯ ಫಿಲಮಲ್ಲಿ ಹೇಳ್ತಾನಲ್ಲ, ಒಂಚೂರು ರನ್ ಮಾಡಿ ನೋಡ್ಲಾ? ಓಡ್ತಾನಲ್ಲ ಆಮೇಲೆ ಚಂದ. ನಿಮಿಷ ನಮ್ಮ ಚಿಕ್ಕಿ 5ನೇ ಚಿಕ್ಕಿ, ಅದಕ್ಕೆ ಹೆಂಗೈದು ಪಾಪು ನಂತ ನನಗೂ ಇಬ್ಬರಿದಲ್ಲ ಹೆಣ್ಮಕ್ಳ ಇಬ್ಬರು ನೋಡಿದ್ದೀರಿ. ನಾನಿಬ್ರಿಗೆ ಆಗ್ತಿದ್ದೀನಿ. ನೆಕ್ಸ್ಟ್ ಯಾರು ಬರ್ತಾರೆ ಅವ್ರಿಗೆ ಮಾತಾಡ್ತೀನಿ. ನಾನು ನೋಡು ಅವ್ರದ್ದೊಂದು ಕ್ಲಿಯರ್ ಮಾಡ್ತಿದ್ದೆ, ಇವ್ರದ್ದು 2 ಮುಗೀತು. 8 ಜನಕ್ಕೆ ಫ್ರೀಯಾಗಿ ಕೊಟ್ಟಿದ್ದಾರೆ. ಇಷ್ಟ ನಿಮ್ಮ ಇಯರಿಂಗ್ಸ್ ನಾನು ಇಲ್ಲೇ ಮಾಡಿಕೊತೀನಿ, ಫ್ರೀಯಾಗಿ ಕೊಡ್ತಾರೆ. ತೆಗಿ ಕೂದಲು. ಹೆಂಗ್ ವಿಡಿಯೋ ಮಾಡ್ತಾಳಪ್ಪ ನಮ್ಮ ಚಿಕ್ಕಮ್ಮ. ಮೊದಲೇ ಗೊತ್ತಿದೆ ಕ್ಯಾಮ್ರಾ ವುಮೆನ್ ಆಗಿ ಇಟ್ಕೊತಿದ್ದೆ. ವಿಡಿಯೋ ಚೆನ್ನಾಗಿ ಮೂವ್ ಆಗ್ತಿದೆ. ಒಂಚೂರು ಚೆನ್ನಾಗಿ ಕೊಟ್ರೆ ನಾವು ಎಲ್ಲಿಗೆ ಬರ್ಬೋದು. ಚೇಂಜ್ ಕೊಡ್ತಾ ಇಸ್ಕೊಂಡು ಹೋಗಿದ್ವಿ. ಇದೆಲ್ಲ ಏನು ಬೇಡ. ಚೇಂಜ್ ಕೊಡ್ತೀನಿ. ಇದು ಚೆನ್ನಾಗಿದೆ. ವ್ಲಾಗ್ಸ್ 25,000 and above purchase ಮಾಡಿದ್ರೆ 12,500 rupees ಗುಂಡು ಮಾಲ ಫ್ರೀ ಫ್ರೀ ಫ್ರೀ. ಎಲ್ಲ ಬಿಚ್ಕೋತಾ ಇದಾರೆ ನಂದು. ಒಬ್ರು ಕತ್ತು, ಒಬ್ರು ಕಿವಿ ಹಿಡ್ಕೊಂಡು ಹಾಕಿ ಬೈದಲೆ. ತುಂಬಾ ಲಿಮಿಟೆಡ್ ಟೈಮ್ ಆಫರ್ ಇದು, ಜುಲೈ 16th ವರೆಗೂ ಮಾತ್ರ. ಮಿಸ್ ಮಾಡ್ಕೋಬೇಡಿ. ಓಕೆ ಓಕೆ ರೆಡಿ ನೋಡ್ಕೊಬಂದು 3 2 1 ಆಕ್ಷನ್. ಇಲ್ಲಿಂದ ಹೋಗ್ಲಾ? ಮಿರರ್ ನೋಡ್ಕೊಳ್ಳೋ ತರ ಮಾಡೋಣ. ಇವಾಗಲೇ ಮಾಡಲ್ಲ? ಬೇಡ ಇದೆಯಲ್ಲ ಇನ್ನೊಂದ್ ಸೈಟ್ ಆಗ್ತಾರಂತೆ ಬಿಟ್ಟು ಹೌದಾ? ಬೇಡ ಸಾಕು. ರೆಡಿ ಆಗುತ್ತಾ? ರೆಡಿ. ಇದು ಜಸ್ಟ್ ವಾಕ. ಹಾಂ ಅಲ್ಲಿ ಇನ್ನೂ ಓಕೆ ರೆಡಿ ಆಕ್ಷನ್.
3 year ఏమీ చేసే ಜಾಸ್ತಿ ಆಗಿಲ್ವಾ? గ్రామ్ లెక్కేసి చెప్తాము 20 గ్రాములు 30 గ్రాములు ఉన్నాయంటే ఒక 400 ఇది మన బీట్స్ కూడా అంటే బీట్స్ అంటే వేసిస్తాము దాన్ని చార్జ్ చేస్తాము చేసినాము ఇదంతా పొందాలి రంగాలి మనం చూసేస్తాం ఇదంతా ಇವತ್ತು ನಾನು ಇಲ್ಲಿ ಶೂಟ್ ಮಾಡಿಸ್ಕೊತಾ ಇರೋದು ರೀಲಲ್ಲಿ ಪೋಸ್ಟ್ ಆಗುತ್ತೆ, ಇನ್ಸ್ಟಾಗ್ರಾಮಲ್ಲಿ ರೀಲಾಗಿ ಪೋಸ್ಟ್ ಮಾಡ್ತೀವಿ. ಇದು ಪ್ರಮೋಷನ್ ಶೂಟ್ ಆಗಿರುತ್ತೆ. ಸೊ ಹಾಗಾಗಿ ನಾನೊಂದು ವ್ಲಾಗ್ ಆಗುತ್ತೆ ಆ್ಯಂಡ್ ಎಲ್ಲ ಕ್ರಿಯೇಟರ್ಸು ಬರ್ತಾರೆ, ಒಂದು ಕಾಮಿಡಿ ಕಂಟೆಂಟ್ ಆಗುತ್ತೆ ಅಂತ ಹೇಳಿ ವ್ಲಾಗ್ನ ಮಾಡ್ಕೊಂಡಿದ್ದು ನಿಮಗೆ ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ. ಸೊ ಇದು ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ, ಚೆಕ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ID ನಾನು ಇಲ್ಲಿ ಲಾಸ್ಟ್ ಕಾರ್ನರಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಇರುತ್ತೆ. ನಮ್ಮ ಅಕ್ಕಂಗೆ ಮಾಂಗಲ್ಯ ಡಿಸೈನ್ ಡಿಸೈನ್ ಬೇಕಂತೆ, ತೋರಿಸಿ ಮೇಡಮ್. ಟ್ಯಾಟೂ ಡಿಸೈನ್ ಬೇಕಾ? ಚೆನ್ನಾಗಿ. ಎಷ್ಟು ಗ್ರಾಮ್ ಇದೆ ಅಕ್ಕ? ನಾನು ತಗೊಂಡಾಗ 80,000 ಗ್ರಾಮ್ ಗೊತ್ತಿಲ್ಲ. ಗ್ರಾಮ್ ಗೊತ್ತಿಲ್ಲ, ದುಡ್ಡು ಗೊತ್ತು. ಆಯ್ತು, 2 years ಆಯ್ತು ತಗೊಂಡು. 2 years 1 year ಆಯ್ತು ಅಷ್ಟೇ. ಹೇಗಿದ್ದೀರಾ? ಹಿಂಗೆ ಇದ್ದೀನಿ ಚೆನ್ನಾಗಿದ್ದೀರಾ? ಮತ್ತೆ ಅಣ್ಣ, ನಾನು ನಿಮ್ಮ ಅಭಿಮಾನಿ. ನಾನು ನಿಮ್ಮ ಗಂಡನ ಅಭಿಮಾನಿ. ಅಯ್ಯೋ ಥ್ಯಾಂಕ್ ಯು. ನಾನು ನಿಮ್ಮ ಗಂಡನ ಅಭಿಮಾನಿ. ನಾನು ನಿಮ್ಮ ಅಭಿಮಾನಿ. ಅಯ್ಯೋ ನಾನು ನಿಮ್ಮ ಟ್ವಿನ್ಸ್ ಅಭಿಮಾನಿನು. ನಾನು ನಿಮ್ಮ ಮಕ್ಕಳ ಅಭಿಮಾನಿ. ಅದೇ ಯಾಕೆ ಇಷ್ಟು ಸಣ್ಣ ಇದ್ದೀರಿ? ನಮ್ಮ ಹುಟ್ಟಿನಿಂದ ಬಂದ ಅದು ನಿಮ್ಗಿಂತ ಇದೆ ದಪ್ಪ ಆಗೈತಲ್ಲಣ್ಣ. ತೂಕ ಉರ್ಲಿ ಅಂತ ಒಂದ್ಸತಿ ಓಡ್ ನೋಡ್ಲಾ ಅಂತ ಓಡ್. ಮನ್ಸ ತೂಕ ಇಲ್ಲ ಅಂತ ಇದನ್ನ. ಓ ಕರೆಕ್ಟ್ ವೆರಿ ಗುಡ್. ರೆಡಿ ಬ್ರೋ, ಏನಿಲ್ಲ, ಓಡಿ ಇಬ್ರು. ಓ ಪಂಚನು ಬಿಜ್ಬಿಡ ಓಡೋದು ಅಣ್ಣ. 10 ಲಕ್ಷ ಇದ್ರೆ ಇವ್ರದಿಲ್ಲ, ಅದು ಅವ್ರದ್ದೇ ಅನ್ಸುತ್ತೆ ಅಲ್ಲ ಅಣ್ಣ? ಇದು ಇದು ಅದಕ್ಕೆ ಹಾಕೋರೆ. ಇವೇ ಇಷ್ಟೇ ಇರೋದು ನಮ್ಮ. ಇನ್ನೂ ಲೇಟ್. ಜುವೆಲ್ಸ್ ಹಾಕ್ಬೇಕು ಅಂತಾನೆ ಕಾಯ್ತಾ ಇದ್ರು. ನಾನು ಓಡೋಗ್ಲ ಅಂತ ಕೇಳಿದೆ. ಅವರು ಮೇಡಮ್ ನಿಮ್ದು ಚಿನ್ನದ ಓಲೆ ಇದೆಯಲ್ಲ ಅದು ಬಿಟ್ಬಿಟ್ಟು ಓಡೋಗಿ, ಅದಕ್ಕಿಂತ ಬೆಟರ್ ಚಿನ್ನದ ಓಲೆ ಇಸ್ಬೇಕು. ನಾನು ಕೇಳಿದ್ರು, ಮೇಡಮ್ ನಿಮ್ಮ ಚಿನ್ನದ ಚೈನ್ ಇದೆಯಾ, ಚಿನ್ನದ ಉಂಗುರ ಇದೆಯಲ್ಲ, ಕೊಟ್ಬಿಟ್ಟು ಹೋಗ್ಬಿಡಿ ಬೇಕಾದ್ರೆ ಅಂತ. ಎಷ್ಟು ಕಾಣ್ತಾ ಇದೆ, ನೀವು ಕಾಣ್ತಾ ಇದೆ ಮೇಡಮ್, ಕಾಣ್ತಾ ನೀವು ಕಾಣ್ತಾ ಇಲ್ಲ ಎಲ್ಲನೂ ಸೇರ್ಸಲ್ಲ, ಸೇರಿಸ್ತೀನಿ. ತಡಾರ ಬಿದ್ಬಿಟ್ಟಿದ. ಚಿನ್ನ ನೋಡ್ಬೇಡಿ, ಚಿನ್ನ ನೋಡಿ. ಅವ್ರು ಚಿನ್ನ ನೋಡ್ತಾ ಇದ್ದಾರೆ, ಚಿನ್ನ ನೋಡ್ತಾ ಓಕೆ ಸಾರಿ. ಮುಸ್ತಫ ಕೊತ್ತಂಬರಿ ಬೀಜಗಳು ಕ್ವಾರ್ಟರ್ಗೆ ಬಂದವನೇ ರಾಜ. ರಾಜ ನೀಟಿಗೆ ಬಂದೆಯಾ ಅಂತ ಹೇಳು. ಹೌದು, ಅನ್ನ ಕೊಡಿಸಿದ್ರೇ ನಾನು ಸೊಂಟದ ಕೈ ಇಳಿಯೋದು. ಈ ರಾಜನ ಕೈಗಳು ಯಾವಾಗ ಸೊಂಟದ ಮೇಲೆ ಕುರಿತಿರುತ್ತೆ. ನೀಟಿ ಕೊಡ್ಬೇಕು. ಹೌದು, ಇದನ್ನು ಮಾರ್ಕೊಂಡು ತಿಂದು ಕುಡಿದ್ಬಿಡ್ತೀವಿ. ಹೆಂಗೆ ಇದನ್ನು ಮಾರ್ಕೊಳ್ಳ? ಇವ್ರು ನೋಡ್ತಾರೆ ಮನೆಗೆ ಬಂದ ನನ್ನ ಮಗನಿಗೆ ಇದನ್ನು ಬಿಡಲ್ಲ. ಹೂ ಕಡಗ ಇದೆ ಚಿನ್ನು, ಕಡಗ ಒಂದು ಕ್ವಾರ್ಟರ್ ಆಗುತ್ತೆ. ಅಕ್ಕ ನಗು ಒಂದ್ಸತಿ ಪಳ್ಳ ಇದನ್ನು ಮಾರ್ಕೊಳ್ಳಿ. ಕಡಗವನ್ನು ಮಾರುಬಿಡಿ. ಫುಲ್ ಬಾಟಲ್ ಬರುತ್ತೆ ಈ ಕಡೆಗೆ. 3 ವರ್ಷ ಆಗ್ತಾ ಇದೆ. ಸೊಂಟ ಕೈ ಮೇಲೆ ಇದು ಶಲ್ಯ.
ನಾನು ಇರ್ತೀನ ಇಷ್ಟೆಲ್ಲ ನೀವು ದುಪ್ಪಿಗೆ ಕುಡ್ದಿಲ್ಲ ಅವ್ರಿಗೆ ಕನ್ಫರ್ಮ್ ಆಗ್ತದೆ ಓ ಪಕ್ಕ ಆಗಲ್ಲ. ಇಷ್ಟೆಲ್ಲ ಮಾರ್ಕೊತಿದ್ಮೇಲೆ ಎದ್ದು ಬಿಡ್ಬೇಕು. ತಗೊಳ್ಳಿ ಹಿಡ್ಕೊಳ್ಳಿ ಅಡ ಇಟ್ಬಿಟ್ಟು ಎಲ್ಲ ಆಗಲ್ಲ, ಎಲ್ಲ ಆದಮೇಲೆ ಈ ಖಾಲಿ ಕೈಯಲ್ಲಿ ಅದೆಲ್ಲ ನಿಮ್ದೆ. ಚೇರ್ಮಲ್ ಕೂತಿರೋದು ಯಾರ್ದು? ಅದು ನಿಮ್ದೆ. ನಮ್ಮ ಮುಸ್ತಫ ಜಾಗ ನೋಡ್ತೀವಿ. ಒಂದು ಕಡೆ ಫಿಕ್ಸ್ ಆಗ್ಬಿಟ್ಟವ್ರೆ ಅವರು, ಅಳ್ಳಾಡ್ತಾ ಇಲ್ಲ. ಎಲ್ಲ ಅಣ್ಣ 3 ನಿಮಿಷ ಕಾಣ್ತಿಲ್ಲ, 3 ನಿಮಿಷ ಅದೇ ಕಾಣ್ತಿಲ್ಲ. 3 ನಿಮಿಷ ಅದೇ ಅವ್ರು ಹೇಳಿದ ಅವನೇ 3 ನಿಮಿಷದಿಂದ 3 ಸೆಕೆಂಡ್ ಕಾದ್ರೆ ಸಾಕು. ಲಾಸ್ಟ್ ಇವಾಗ 3 ವರ್ಷ ಅವರೇ ಕಾಯ್ತವ್ರೆ, ಇವರು 3 ನಿಮಿಷ ಕಾಣ್ತವ್ರೆ ರೋಡಲ್ಲಿ. ಅವ್ರು ಸ್ಟೇಬಲ್ ಆಗ್ಬಿಟ್ಟು ಅವ್ರು ಅಲ್ಲಾಡ್ತಾ ಇಲ್ಲ. ಅವ್ರು ದೇವ್ರು ಬೀಳ್ಸಲ್ಲ ಬಿಡಿ, ಹುಡುಗಿರ್ನ ಬೀಳ್ಸ್ಕೊತಾರಷ್ಟೇ. ಆನೆ ಆನೆ ಬಂದಿತ್ತು ಅಂತ ಅನ್ಕೊಂಡು ಬಂದ್ ನೋಡಿದ್ರೆ ನಂದಿ ಅಂತ. ಅಲ್ಲ ಅವ್ರಿಗೆ ಕೇಳಿದ್ವಿ, ಅವ್ರು ಏನು ಹೇಳಿ ಗೊತ್ತಾ, ಇಲ್ಲಿ ರಾಜಸ್ಥಾನದಲ್ಲಿ ನರ್ತಕಲಿದ್ದಾರೆ, ನರ್ತನ ಮಾಡ್ತಾ ಇದ್ದಾರೆ. ನಾವು ಒಂದು ಪಾಟು ಪೆಗ್ಗಾಗ್ಬೋದು ಆಡೋಣ ಅಂತ. ನೀವೇ ನರ್ತನೆ ಮಾಡ್ಬಿಡ್ತೀರಿ. ನಮ್ಮ ಡೌಗಳೇನೋ ನಮ್ಮ ಮೇಲೆ ಬಿದ್ದರೆ ನಾ ಬದುಕ್ತೀವಿ, ಅವ್ರ ಡೌ ಅವ್ರ ಮೇಲೆ ಬಿದ್ದರೆ ಹಂಗೆ ಟೈಕ್ಸ್ ಒಳಗಡೆ ಹೋಗ್ಬಿಡ್ತಾರೆ. ಗುಂಡಿ ತೊಡೋದೇ ಹಂಗೆ ಟೈಕ್ಸಲ್ಲೇ ಊಟಾಕ್ಬಿಟ್ಟು ಹೋಗ್ಬಿಡ್ತಾರೆ. ಮಟನ್ ಮಾಡ್ತಾರೆ. ಅದೆಲ್ಲ ಬಿಡು ಖುಷಿ. ನಾನು ಡೌ ಸ್ಟ್ರಾಂಗ್ ಆಗಿದ್ದಾರೆ. ಡೌ ಬಿದ್ದರೆ ಹಂಗೆ ಫ್ಲಾಟ್ ಆಗ್ಬಿಡ್ತಾರೆ ಅಂತ ಹೇಳಿ ನಾವು. ಅಷ್ಟಕ್ಕಷ್ಟೇ ಏನಿಲ್ಲ. ಆ ಡೈಲಾಗ್ನ ರಿಪ್ಲೇಸ್ ಮಾಡೋದು. ಹುಲಿ ಅಂತ ಬಂದ್ ನೋಡ್ರಿ ಇಲ್ಲಿ. ಅಕ್ಕ ಏನಕ್ಕ ಅಕ್ಕ ಏನ್ ಹೇಳ್ಕೊಂಡೆ ಹೇಳು, ಎಷ್ಟು ಬೆಳ್ಳು ಕಾಣಿಸ್ತಾ ಇದೆ. ಹೌದಾ? ಅದು ಅರ್ಗಡ್ಬೇಡಿ, ನಾನು ನಿಮ್ಗೆ ಹೇಳಲ್ಲ. ಹಿಂಗೆ ಹೇಳ್ದು ಅವ್ರ ಅಕ್ಕ ಬರ್ತಾರೆ. ಅವ ಅಕ್ಕನ ಎಳೆಯೋದಿಲ್ಲ, ಅವ ಅಣ್ಣನ ಹೋಗ್ತಾ ಇದ್ದಾರೆ. ಅಕ್ಕನ ಎಳಿಯಂದ್ರೆ ಸುಮ್ಮನೆ ಹಿಂಗೆ ಅಂದೇ ಬರ್ತಾರೆ ಅವರೇ. ಪ್ರೀತಿ ಜಾಸ್ತಿ ಅಲ್ಲಿ ಅಕ್ಕ ಸುಮ್ಮನೆ ಹೆಂಗಂದ್ರೆ ಅಣ್ಣನೇ ಬರ್ತಾರೆ. ಅದು ಪ್ರಾಬ್ಲಮ್. ಅಣ್ಣನ್ಗೆ ಕಂಟಿ ಇವಾಗ ನಾನು ಹೊರಬೇಕು ಊರಿಗೆ. ನಾನು ಊರಿಗೂ ಹೋಗಿಲ್ಲ. ನಾನು ಇಲ್ಲೆಲ್ಲ ಮೈಂಟೆನ್ಸ್ ಎಲ್ಲ ಮುಗಿಸಿ 10 ಕ್ರಿಯೇಟರ್ಸ್ಗೆ ಶೂಟ್ ಮಾಡಿಸಿ ಕಳಿಸ್ಬೇಕು. ಹೇಮಲತಾ ಅವರು ನಮ್ಮೂರಲ್ಲೆಲ್ಲ ಇರೋದು, ಸೊ ಅವ್ರು ಬರೋದಕ್ಕಾಗಲ್ಲ, ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನೇ ಅವ್ರ ಪರವಾಗಿ ಮೇಂಟೈನ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದೆಲ್ಲ ಮುಗಿದ ಮೇಲೆ ನಾನು ಮತ್ತೆ ಇವಾಗ ಚಂದ್ರಪಟ್ಟಣಗೆ ಬಸ್ಸಲ್ಲಿ ಹೋಗ್ಬೇಕು. ನೈಟ್ ಆಗುತ್ತೆ ಹೋಗೋ ಅಷ್ಟರಲ್ಲಿ. ವಾಕ್ ಮಾಡ್ಬೇಕು. ಅವನ ನಿಮ್ಮ ಅಣ್ಣನ ತಮ್ಮನ ಏನೋ ಸ್ಮೈಲ್ ಇರ್ಬೇಕು. ರೆಡಿಯಾ? ಸ್ಮೈಲ್ ಓಕೆ. ಅಲ್ಲೇ ಬೇರೆ ಏನಾದರೂ ಟರ್ನ್ ಆಗಲಿ ಅಷ್ಟೇ. ಹಿಂಗೆ ಟರ್ನ್ ಮಾಡ್ಕೊಳ್ಳೋದು ಅಷ್ಟೇ. ಹಿಂಗೆ ನೋಡ್ಬಿಟ್ಟು ಸೂಪರ್ ಎಕ್ಸ್ಪ್ರೆಷನ್ಸ್ ಕೊಡಬೇಕು. ಟರ್ನ್ ಮಾಡಿಸ್ಬಿಡಿ ಹಿಂಗೆ ನನ್ನ ಎಕ್ಸ್ಪ್ರೆಷನ್ ರೆಡಿಯಾ? ಇದು ಹಿಂಗೆ ಇರುತ್ತೆ. ಸೂಪರ್ ಅಂತ ಹೇಳಿದ್ರು. ಇಲ್ಲೇ ರೆಡಿ? ಚೆನ್ನಾಗಿದೆ, ತಗೋತ್ಯಾ? ಬರ್ತೀಯಾ ಹಂಗೆ? ಪಾಪ ಅಣ್ಣಂಗೆ ಏನು ಟ್ಯಾಕ್ಸ್ ಆಗ್ತೀಯ? ಚೆನ್ನಾಗಿದೆ ಆ್ಯಕ್ಚುಲಿ. ನಿನ್ನ ಕಾಸ್ಟ್ಯೂಮಿಗೆ ಚೆನ್ನಾಗಿದೆ ಆ್ಯಕ್ಚುಲಿ ಅಲ್ವಾ? ಈ ಕಾಸ್ಟ್ಯೂಮ್ಗೆ ಚೆನ್ನಾಗಿದೆ ಅದು. ಹಾಂ ನೋಡಿ ಯಾವ್ದು ಮಾಡ್ತೀವಿ.
ಚೆನ್ನಾಗಿದೆ. ಏನು ಪ್ರೈಸ್ ಇದೆ ಇದು? ಸೆಲ್ಫಿ ತಗೊಂಡ್ಬಿಟ್ಟು ಹಿಂದೆ ಬಿಡ್ತಾ ಇಲ್ಲ ನಮ್ಮನ್ನ. ಆಂಟಿ ಕೋಪ ಬಂದ್ಬಿಟ್ಟು ನನ್ನ ಮಕ್ಕಳ ಬಾತ್ರೂಮ್ ಅವ್ರನ್ನ ಬಿಡು ಅಂತ ಕೇಳಿದ್ರೆ ಇದೆಲ್ಲ ಬಂದು ಸೆಲ್ಫಿಗಳು ಕುರ್ಚಿಗಳು ತಗೊಂಡಿದ್ದೀವಿ. ಏನಾದ್ರು ಆಯ್ತಲ್ಲಪ್ಪ ನಂಗೆ. ನನಗೆ ಕಣ್ಣಲ್ಲೆಲ್ಲ ನೀರು ಬಂದೋಯ್ತು. ನೀವ್ ಕಾಣಿಸ್ತಾ ಇಲ್ಲ, ನಾವು ಕಾಣಿಸ್ತಾ ಇದೀವಿ ಮುಂದೆ. ನೋಡಿ ನನಗೆ ಗೊತ್ತು, ನಾನು ಚೆನ್ನಾಗಿ ಮಾಡ್ತೀನಿ ವಿಡಿಯೋಸ್ನ. ಕನ್ನಡ ಕಾಣಿಸಿದ್ದೀನಿ. ಏನ್ ಗೊತ್ತಾ, ಇದು ಸೇಮ್ ನಾನು ಹಿಂಗೆ ಇಟ್ಕೊಂಡ್ ಮಾಡ್ತೀನಿ. ನನಗೆ ಒಂದ್ಸಲ ನಗು. ಫ್ರಂಟ್ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಬರಲ್ವಾ ಅಂತನಾ? ಫ್ರಂಟ್ ಕ್ಯಾಮ್ರಾದ್ಕಿಂತನೂ ಬ್ಯಾಕ್ ಕ್ಯಾಮ್ರಾದಲ್ಲಿ ಕ್ಲಾರಿಟಿ ಬರುತ್ತೆ ಅಂತ ಅಷ್ಟೇ. ಚೈನಾ ಫೋನ್ ತಗೊಂಡು ಇದೇ ಚೈನಾ ಫೋನ್ ಅಲ್ಲ, ತೆಗೆದ್ಬಿಟ್ಟು ತೋರಿಸಿದ್ರೆ ನಾನೇ ಕಾಣಲ್ಲ ಡಿಸ್ಪ್ಲೇ. ಅದಕ್ಕೆ ನಾವು ಅದನ್ನ ತಗೊಂಡಿಲ್ಲ. ಅಯ್ಯಪ್ಪ, ಎಲ್ಲ ಪ್ರಮೋಷನ್ ಎಲ್ಲ ಮುಗಿಸಿ ಇವಾಗ ಹೋಗ್ಬೇಕು ಚೆನ್ನಾಗಿ ಬಣ್ಣಾಗಿ. 3, 2, 1 ಸ್ಟಾರ್ಟ್. ಅಯ್ಯೋಯ್ಯೋ ಮೀಟ್ ಆಗಿರೋದು ಫಸ್ಟ್ ಟೈಮ್ ನೀವೊಂದು ಮೀಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಯ್ತು. ಅಂಡ್ ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ತಂಗಿ ಜ್ಯೋತಿ ಇವ್ರ ಫ್ಯಾನ್ ಅಂತಾನೆ ಹೇಳ್ಬೋದು. ಇವ್ರು ಮಾತಾಡೋ ಹಳ್ಳಿ ಭಾಷೆ ಅಂತೂ ನೀವು ಮಾತಾಡೋದ್ರೆ ಸಖತ್ ಇಷ್ಟ ಅವಳಿಗೆ. ನಾನು ನಿಮ್ ಹೋಲ್ ಫ್ಯಾಮಿಲಿ ಫ್ಯಾನ್. ಇವ್ರು ಯಾವಾಗ್ಲೂ ರೇಗಿಸ್ತಾರ ನಿಮ್ಮಮ್ಮನ, ಏ ಕುಳ್ಳ ಬಚ್ಚಾ ಮಗ. ಬಟ್ ಇವ್ರ ವಿಡಿಯೋಸ್ ಅಲ್ಲಿ ಯಾವ ತರ ಮಾತಾಡ್ತಾರೆ ಅದೇ ತರಾನೇ ಫ್ರೆಂಡ್ ಅಲ್ಲೂ ಮಾತಾಡ್ತಾರೆ, ಅಷ್ಟೇ ಫ್ರೆಂಡ್ಲಿ ಆಗೂ ಇರ್ತಾರೆ. ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅಂಡ್ ದೇವ್ರು ಒಳ್ಳೇದ್ ಮಾಡ್ಲಿ, ಮನೆ ಬೇರೆ ಕಟ್ಸ್ತಾ ಇದೀರಾ. ಆಲ್ ದ ಬೆಸ್ಟ್, ವೆರಿ ಬೆಸ್ಟ್, ಕಾಂಗ್ರಾಟ್ಸ್. ಇನ್ನು ಮೇಲೆ ಎತ್ತರವಾಗಿ ಬೆಳೀತಾ ಇದ್ದಾರೆ. ಇಬ್ರು ಬೆಳೆಯೋಣ ಜೊತೆಲಿ. ಥ್ಯಾಂಕ್ಸ್ ಅಕ್ಕ, ಬರ್ತೀರಾ? ಬಾಯ್ ಹೇಳಲ್ಲ. ನಮ್ಮ ಚಿಕ್ಕಮ್ಮಂಗೆ ನನ್ನ ಕಡೆಯಿಂದ ಬಾಯ್. ಅಯ್ಯೋ ತಂಗಿ, ಅಣ್ಣ ನೋಡವ, ಅಣ್ಣ ಅಣ್ಣ ಹೇಗಿದ್ದಾನೆ? ದೊಡ್ಡಣ್ಣ. ಹೇಗಿದ್ದಾನೆ? ತಲೆ ಮೇಲೆ ಆಕಾಶದಲ್ಲೇ ಎತ್ಕೊಂಡು ಓಡಾಡ್ತಾರೆ. ಬಾಯ್ ಬಾಯ್ ಸೇ ಬಾಯ್ ಬಾಯ್ ಅತ್ತೆ ಬಾಯ್ ಅಣ್ಣ ಬಾಯ್ ಚಿನಿ ಫ್ಲೈಂಗ್ ಕಿಸ್. ಎಷ್ಟು ಲತ್ಕಿರಿ ಕೊಂಡು ಬಂದಿದ್ದೀವಿ ನೋಡು. ದೊಡ್ಡಣ್ಣ ದೊಡ್ಡದ್ಗೆ ಬಾಯ್ ಬಾಯ್ ಸರ್ ಮಾರ್ನಿಂಗ್ ನಾ ಕೇಳಿದೆ ಅಂತೇಳಿ ಖಂಡಿತ ಹೇಳ್ತೀನಿ. ಒಂದ್ ದಿವಸ ಬಂದು ಮನೆಗೆ ಇಬ್ರು ಬನ್ನಿ ಒಂದ್ಸಲ. ಓಕೆನಾ? ಪಾಪನೆಲ್ಲ ಎತ್ಕೊಂಡು ಮರಿಗಿರಿ ನೋಡಿಸ್ತೀನಿ. ಯಾರು ಒಬ್ಬನ ಎತ್ಕೊಂಡು ಮೊದ್ಲು ಹೋಗು ಅಂತ ಅವಳು ಬಾಯ್ ಮಾಡ್ತಾನೆ ಇದ್ದಾಳೆ. ಓಡ್ರಲ್ಲಿ ಹುಷಾರಾಗಿ ಹೋಗಿ. ಓಕೆ ಓಕೆ, ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ. ಇವಾಗ ಊಟ ಮಾಡಕ್ ಬಂದಿದ್ದೀವಿ. ಇಲ್ಲಿ ಏನಾದರೂ ತಗೊಂಡು ತಿನ್ಕೊಂಡು ಓಪನ್ ಮಸಾಲ ಆ ಕಡೆನಾ? ಓಪನ್ ಬಟರ್ ಮಸಾಲ. ಓಕೆ, ಈಗ ತಿನ್ಕೊಂಡು ಮತ್ತೆ ನಾನು ಇಲ್ಲಿಂದ ಸುಗದಗಟ್ಟೆಗೆ ಹೋಗಿ ಅಲ್ಲಿಂದ ಮತ್ತೆ ಚನ್ನರಾಯಪಟ್ಟಣಕ್ಕೆ ಹೋಗ್ತೀನಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಸಾಲ. ಇದು ಏನೋ ಫೇಣಿ ಅಂತೆ, ಚೆನ್ನಾಗಿದೆ. ಓಪನ್ ಬಟರ್ ಮಸಾಲ ತಗೊಂಡಿದ್ದೀವಿ. ಅವಳಿಗೆ ಮಿಲ್ಕಿಗೆ ಏನು ತಿನ್ನಿಸ್ತಾ? ಇಡ್ಲಿ. ಮಿಲ್ಕಿ ಇಡ್ಲಿ ತಿಂದಿದ್ದಾಳೆ, ನಾವು ಇದನ್ನು ತಿಂದಿದ್ದೀವಿ. ಚಿಕ್ಕಳಿ ಲೇಟ್ ಆಗೋಯ್ತು, ತಿನ್ಬಿಟ್ಟು ಹೋಗ್ಬೇಕು. ಸಾತ್ವಿಕ್ ಕಿಚನ್. ಕೃಷ್ಣಂದು ನವಿಲ್ಗರಿ ಇದೆ ಅಲ್ಲಿ. ನನಗೆ ಎಲ್ಲೋದ್ರೂ ಕೃಷ್ಣ ಇರುತ್ತೆ, ಅಲ್ಲೋದ್ರೂ ಕೃಷ್ಣ ಕೆಫೆ ಇತ್ತು, ಇಲ್ಲೋದ್ರೂ ಕೃಷ್ಣನ ನವಿಲ್ಗರಿ ಇರುತ್ತೆ. ನಾನು ಎಲ್ಲಿಗೆ ಹೋದ್ರೂ ಅಟ್ಲೀಸ್ಟ್ ಕೃಷ್ಣ ನನ್ಗೆ ಗುರ್ತಾದಿರುತ್ತೆ. ಹಾಯ್ ಮೈ ಶೆಫ್. ಹಾಯ್ ಮಾಡೋದು ನೋಡು, ಹಾಯ್ ಮಾಡೋದು ನೋಡು. ಹಾಯ್ ಅಂತ ಏನಪ್ಪ? ಅಪ್ಪ ಚಿಕನ್ ತತ್ತ ಯಾರು ತತ್ತು? ಏನಪ್ಪ ಸಮೃದ್ಧ? ಏನು ವಾಟ್ ಇಸ್ ದ ಸೀಕ್ರೆಟ್? ಅದ ಸಿಕ್ರೆಟ್. ಏನ್ ಮನೇಲಿ ಡಿಜೆ ಹಾಕೊಂಡು ಜಿಗಿ ಜಿಗಿ ಅಂತ ಏನ್ ಮಾಡ್ತಿದ್ದೀರಿ? ಕಬಾಬ್ ಮಾಡ್ತಿದ್ದೀರಾ? ಓ ಪಾರ್ಟಿ ಇವತ್ತು. ಫುಲ್ ಬಾಟ್ಲ್ ಹೊಡೆಯೋದೇ ಇವತ್ತು ಹಂಗಾದ್ರೆ. ಸುಸ್ತಾಗೋಯ್ತಪ್ಪ ನನಗೆ. ಮನೆಗೆ ಬಂದ್ವಿ ಹೆಂಗು ಅಂತೂ ಕಂಪ್ಲೀಟಾಗಿ ಜಾಬ್. ಈಗ ಎಂ ಬಿ ಎ ಮಾಡಿದೀನಿ ಅಂತ ನೆನ್ಪಾಗ್ಬಿಟ್ಟೈತೆ ಅವಳಿಗೆ ಈಗ. ಓ ಇಷ್ಟೊತ್ತು ಬರ್ಕೊಂಡಿದ್ಲು. ಭಿಕ್ಷಾ ನಮ್ ಭಿಕ್ಷಾ. ಈಗ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ 1 kg ಕಬಾಬ್ ಮಾಡೋದನ್ನ. ಏಲಕ್ಕಿ ಹಾಕಿದೀನಿ. ತೊಳಿ ನಿಮ್ಮ ಹೆಂಡತಿ ವಸ್ತು ನನಗೆ ಮಾಡಿಸಿರೋದ ಸೈಜ್ ನೋಡಿ ನಿಮಗೆ ಅಂತ ಗೊತ್ತಾಗ್ತೈತಾ? ಅಲ್ಲಿ ಏನಾಯ್ತು? ಯಾರು ನೀವು ಕೊಟ್ಟಿದ್ದಾ ನಂಗೆ? ನನ್ನ ಹೆಂಡತಿಗೆ ಮಾತ್ರ ಕೊಡ್ಬೇಕು, ಮಾತ್ರ ಕೊಡೋದು. ಮಗಳಿಗೂ ಕೊಡ್ಬೋದಪ್ಪ. ವಾಟ್ ಯು ಪ್ರಿಪೇರ್?
ವಾಟ್ ಆರ್ ಯು ಪ್ರಿಪೇರ್ ತಡಿ ಈಗ ತಿರುಪತಿ ಚೆನ್ನಾಗೈತೆ ಯಾಕೋ ಇದು ಮಾಡೋಣ ಹಾಕಿ 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 ಕಂಗ್ರ್ಯಾಚುಲೇಷನ್ಸ್ ತಡಿ ಮುರ್ದಾಕ್ತಾರೆ ಈಗ ವೆಲ್ಡಿಂಗ್ ಮಾಡೋದಾಗ್ಲಿ ಮುರ್ದಾಕ್ಬಿಡ ನಾನು ನಮ್ಮ ಅಣ್ಣದ ಸಮೃದ್ಧ ಇಂಜಿನಿಯರಿಂಗ್ ಆ್ಯಂಡ್ ವೆಲ್ಡಿಂಗ್ ಶಾಪ್ ಇದೆ ಅದೇನ ವೆಲ್ಡಿಂಗ್ ಶಾಪ್ ಸರ್ವಿಸ್ ಕಂಪನಿ ಇದೆ ಸರ್ವಿಸಸ್ ಕಂಪನಿ ನೋಡ್ರಪ್ಪ ಹೆಣ್ಮಕ್ಳು ಚಿನ್ನ ಕೊಟ್ರೆ ಚಿನ್ನಂಗಿರ್ತಾರೆ ಅಪ್ರಿಷಿಯೇಟ್ ಮಾಡಕ್ಕೆ ನನ್ನ ಕೈ ಮೊದಲು ಸ್ಯಾರಿ ಚೇಂಜ್ ಮಾಡ್ಬೇಕು ನಾನು ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ ಆ್ಯಕ್ಚುಲಾಗಿ ಏನಂತಂದರೆ ನನಗೇನು ಅವಶ್ಯಕತೆ ಇರಲಿಲ್ಲ ಅಲ್ಲೇ ಇಷ್ಟೊತ್ತು ಇದ್ದು ಎಲ್ಲರನ್ನೂ ಮಾಡಿಸಿ ಕಳಿಸೋಕ್ಕೆ ನನಗೇನು ಹೇಳಿರಲಿಲ್ಲ ಯಾರೂ ಬಟ್ ನಾನೇ ವಾಲಂಟಿಯರ್ ಆಗಿ ಮಾಡಿಸ್ದೆ ಯಾಕಂದರೆ ಯಾರಾದರೂ ಒಬ್ಬರು ಮೇಂಟೆನೆನ್ಸ್ ಇರಬೇಕು ಪಾಪ ಕ್ಯಾಮ್ರಾಮನ್ಗೆ ಒಬ್ರಿಗೇನೆ ಪ್ರೆಷರ್ ಆಗುತ್ತೆ ಜೊತೆಲಿ ಕ್ರಿಯೇಟರ್ಸ್ ಬಂದಿರೋರ್ಗು ಮಾಡೋಕೆ ಗೊತ್ತಾಗಿಲ್ಲ ಅಂತಂದರೆ ಅವರು ಕಲ್ತ್ಕೊಂಡು ಮಾಡೋಷ್ಟು ಟೈಮ್ ಆಗುತ್ತೆ ಸೊ ನಾನೇನು ಮಾಡಿದೆ ಹೆಂಗೂ ನಮಗೆ 13,000 ಪೇ ಮಾಡ್ತಾರೆ ಹಾಂ 13,000 ಪೇ ಮಾಡ್ತಾರಲ್ವ ನಾನು ಹೇಳ್ಕೊತೀನಿ ಅಂದರೆ ಇನ್ನೂ ಜಾಸ್ತಿನೇ ಪೇ ಮಾಡ್ತಾರೆ ಆ್ಯಕ್ಚುಲಿ ನಾನು ಕಡಿಮೆ ತೊಗೊಂಡಿದ್ದೆ ಈ ಸಲ 13,000 ಪೇ ಮಾಡೋದಕ್ಕೆ ಒನ್ ಅವರ್ಗೆ ನಾವು ಹೋಗಿ ಬರೋದು ವರ್ತ್ ಅಂತ ಅನ್ಸೋದಿಲ್ಲ ಸೊ ಅದಕ್ಕಾಗಿ ನಾನೇನು ಮಾಡಿದೆ ಒಂದು ಸ್ವಲ್ಪ ಜಾಸ್ತಿನೇ ಕೆಲಸ ಎಲ್ಲ ಮಾಡಿಕೊಟ್ಬಿಟ್ಟು ಇವಾಗ ಅವ್ರು ಏನು ಪೇ ಮಾಡ್ತಾರೆ ಅದಕ್ಕೆ ವರ್ತ್ ಅನ್ಸ್ಕೊಳ್ಳೋ ಅಷ್ಟು ಕೆಲಸ ನಾನು ಮಾಡಿಬಿಟ್ಟು ಮನೆಗೆ ಬಂದ್ವಿ ಇವಾಗ ಜಸ್ಟ್ ಬಂದಿದ್ದೀವಿ ನಮ್ಮ ಅಣ್ಣ ಕಬಾಬ್ ಮಾಡ್ತಾ ಇದ್ದಾರೆ ಪಾರ್ಟಿ ಮಾಡ್ತೀವಿ ಪಾರ್ಟಿ ಮಾಡಿಬಿಟ್ಟು ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಈಗ ಆಯ್ತಲ್ಲ ನನಗೆ ಶೀತ ಹೌದು ನಮ್ಮ ಮಿಲ್ಕಿ ಬ್ಯೂಟಿ ಪಾಚಿದೆ ನನಗೆ ಸಿಕ್ಕಾಬಿಟ್ಟೆ ಇವ್ರ ಮಂಚ ಅಂತ ನೋಡಿ ಮಂಚ ನೋಡಿ ಮಂಚ ನನಗೆ ಸಿಕ್ಕಾಬಟ್ಟೆ ಕೋಲ್ಡ್ ಆಗಿ ಕಾಫ್ ಆಗಿ ಈ ತಲೆ ಭಾರ ಆಗಿ ಎಲ್ಲ ಆಗೋಗ್ಬಿಟ್ಟಿದೆ ಇವಾಗ ಟ್ಯಾಬ್ಲೆಟ್ಸ್ ತೊಗೋಬೇಕು ಟ್ಯಾಬ್ಲೆಟ್ಸ್ ತಂದಿದ್ದೀನಿ ಹಂಗೂ ನಾನು ಆ್ಯಕ್ಟಿವ್ ಆಗಿ ಮಾಡ್ಕೊಟ್ಟಿದ್ದೀನಿ ಇವತ್ತು ಯಾವುದೂ ಸ್ಟ್ರೆಸ್ ಅಂದ್ಕೊಂಡಿಲ್ಲ ಸುಸ್ತು ಅಂದ್ಕೊಂಡಿಲ್ಲ ಆ್ಯಕ್ಟಿವ್ ಆಗಿ ಮಾಡಿದೆ ಮುಗಿಸಿದ್ದೀನಿ ಸೊ ವ್ಲಾಗ್ ಎಂಡ್ ಮಾಡೋ ಟೈಮ್ ಇವಾಗಲೇ ಹೊರಟ್ರೆ ಹೋಗ್ತೀನಿ ಇಲ್ಲಾಂದರೆ ಹೋಗಲ್ಲ ಸೊ ಇಲ್ಲಿವರೆಗೂ ಯಾರಲ್ಲ ನನ್ನ ವ್ಲಾಗ್ಸ್ ನೋಡಿದ್ರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು